Hi everybody, this is day 6 of our Ladakh journey. ನಾವಿರೋದು ಈಗ ಟುವರ್ಡ್ಸ್ ಮನಾಲಿನ 90 ಕಿಲೋಮೀಟರ್ಸ್ ಇದೆ. ಓಕೆ, ನಾವು ಕುಲ್ಲು ಜಸ್ಟ್ ಸೈಟ್ ವಿಸಿಟಿಂಗ್ ಮಾಡಿಕೊಂಡು ಮನಾಲಿ ಹೋಗ್ತಾ ಇದ್ದೀವಿ. ಕುಲ್ಲು ಅಲ್ಲಿ ತುಂಬ ಇದೆ ಪ್ಲೇಸಸ್ ನೋಡೋಕೆ, ಅವ್ರ ಎಕ್ಸ್ಪೀರಿಯನ್ಸ್ ಮಾಡೋಕೆ, ಆದರೆ ನಮಗೆ ಟೈಮ್ಸ್ ಆಗಲ್ಲ. ಸೊ ಡೈರೆಕ್ಟ್ ಮನಾಲಿ ಹೋಗ್ತಾನೆ ಇದ್ದೀವಿ. ಮನಾಲಿಗೆ ಒಂದು 80 ಕಿಲೋಮೀಟರ್ಸ್ ಆ ಡಿಸ್ಟೆನ್ಸಲ್ಲಿ ಇಲ್ಲೇ ಟೆಂಟ್ ಹಾಕಿದ್ವಿ. ನಮಗೆ ರೂಮ್ಸ್ ಎಲ್ಲ ಸಿಗಲಿಲ್ಲ. ಸೊ ಪೆಟ್ರೋಲ್ ಬಂಕು ಬಗ್ಲಿಗೆ, ಅಂದರೆ ಪೆಟ್ರೋಲ್ ಬಂಕಲ್ಲಿ ಅಲೋ ಮಾಡಲಿಲ್ಲ. ಸೊ ಪೆಟ್ರೋಲ್ ಬಂಕ್ ಬಗ್ಲಿಗೆ ಟೆಂಟ್ ಹಾಕಿದ್ವಿ. ಟೆಂಟ್ ಹಾಕಿ ಮಲ್ಕೊಳೋ ಟೈಮಲ್ಲಿ ಅಷ್ಟೊಂದೇನೋ ಚಳಿ ಆಗ್ತಿದ್ದಿಲ್ಲ. ಇಟ್ ವಾಸ್ ಅರೌಂಡ್ 30. ಆಮೇಲೆ ಬೆಳಿಗ್ಗೆ ಎದ್ದು ನೋಡ್ತೀನಿ, ಫುಲ್ ಮಂಜಿದೆ. ಆಲ್ಮೋಸ್ಟ್ 15ಕ್ಕೇನೋ ಬಂದಿತ್ತು ಅನಿಸುತ್ತೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ನೇಚರ್. ನೋಡಿ, ಮಧ್ಯದಲ್ಲೇ ಒಂದು ನದಿ. ಹೀಗೆ ಸಾಗಲಿ ನಮ್ಮ ಪಯಣ. ಇನ್ನೊಂದು ಏನಂದ್ರೆ, ತುಂಬ ಜನ ಇನ್ನೊಂದು ಕಡೆಯಿಂದ ಬರ್ತಾ ಇದ್ದಾರಲ್ಲ, ಈ ಕಡೆ ಹಿಂಗಿಂದ ಹೋಗೋದು ತುಂಬ ಕಮ್ಮಿ ಜನ ನೋಡ್ತಾ ಇದ್ದೀವಿ ನಾವು. ಆಲ್ಮೋಸ್ಟ್ ಒಂದು 2 ಬ್ಯಾಚ್ ಏನೋ ಹೋಯ್ತು. ಒಂದು 3 ಇರೋ ಜನ, 2 ಬ್ಯಾಚ್ ಮಾತ್ರ ನಾವು ಹೋಗ್ತಿರೋ ದಾರಿಯಲ್ಲಿ ಹೋಯ್ತು. ನಾವಲ್ಲಿ ಟೆಂಟ್ ಹಾಕಕ್ಕೆ ನೋಡಿದ್ದು. ನನ್ಗೊಂದು ಡೌಟು, ಈಗ ಮನೆ ಎಲ್ಲ ಕಟ್ಟಿದಾರಲ್ಲ, ಸೊ ಅದೇ ಹೆಂಗೆ ಗುಡ್ಡಗಳಲ್ಲೆಲ್ಲ ಸೈಟ್ ಆಗಿರ್ತಾರ ಇವರು? ಈ ಸೈಟಲ್ಲಿ ಇವರು ಈ ಥರ ಮನೆ ಕಟ್ಕೋಬೋದು ಅಂತ. ಇಲ್ಲೂ ತುಂಬ ಆಕ್ಟಿವಿಟೀಸ್ ಇದ್ದಾವೆ. ಪ್ಯಾರಾಗ್ಲೈಡಿಂಗು ಮಾಡ್ಬೋದು, ರಿವರ್ ರಾಫ್ಟಿಂಗು ಮಾಡ್ಬೋದು. ಕೆಲವರೆಲ್ಲರೂ ಕುಲ್ಲಲ್ಲಿ ಮಾಡ್ತಾರೆ, ಕೆಲವರು ಮನಾಲಿಲಿ ಮಾಡ್ತಾರೆ. ನಾನು ರಿಸರ್ಚ್ ಮಾಡಿದ ಪ್ರಕಾರ ಸೋಲಾಂಗ್ ವ್ಯಾಲಿಯಲ್ಲಿ ತುಂಬ ಜನ ಪ್ರಿಫರ್ ಮಾಡ್ತವ್ರೆ. ಒಂದು ಬ್ರಿಡ್ಜ್ ಐತೆ, ಬ್ರಿಡ್ಜ್ ಕ್ರಾಸ್ ಮಾಡುಮ್ಮ. ಸುಮ್ಮನೆ ಹಂಗೆ ನಾವು ಹೋಗೋಕ್ಕಾಗಿರೋದು ಸ್ಟ್ರೈಟು, ಆದರೆ ಒಂದು ಬ್ರಿಡ್ಜ್ ಕ್ರಾಸ್ ಮಾಡಿ ವಾಪಸ್ ರಿಟರ್ನ್ ಬರೋ. ಏನಂತೀರಾ ಗಾಯ್ಸ್? ಮತ್ತು ಹಂಗಾಗಿ ಆ ಬ್ರಿಡ್ಜ್ ಕ್ರಾಸ್ ಮಾಡಿ ಬರವ. ಮುಂದೆ ಒಂದು ಬ್ರಿಡ್ಜ್ ಐತೆ, ಒಳ್ಳೆ ಮಿಸ್ ಆಗ್ಬಿಟ್ಟಿಯ ಮತ್ತೆ. ಹಾಯ್ ಗಾಯ್ಸ್, ಕುಲು ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಬ್ರಿಡ್ಜ್ ಕಾಣ್ತಿಲ್ಲ? ಹಾಂ, ಇದೆ ಬ್ರಿಡ್ಜು. ಬ್ರಿಡ್ಜು ಅದು ಬ್ರಿಡ್ಜ್. ಅದು ಬ್ರಿಡ್ಜ್ ಆದರೆ ದಾರಿ ಗೊತ್ತಿಲ್ಲ, ಇಲ್ಲಿ ಹೆಂಗೆ ಹೋಗ್ಬೇಕು ಅಂತ.
आगे में ब्रिज है क्या? ಹೆಂಗೆ ಬಂದು ಹಂಗೆ ಹೋಗ್ಬಿಡೋಣಪ್ಪ. ಎಕ್ಸ್ಟ್ರಾ ತಿಂಡಿಗಳು ಅದೇ ಹಿಂಗೆ ಇರ್ತಾವ ನೋಡು. ಹಾಂ ಏನೋ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾವೆ. ಸ್ಕೂಲ್ ಮಕ್ಕಳು. ತಡಿಯಪ್ಪ. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಅಯ್ಯೋ ಹಿಂಗೆ ಮುಂದೆ ಬಂದಿದ್ರೆ ಇಡ್ತಾ ಇತ್ತೇನೋ. ಹಾಂ ಇದೆ ಅಲ್ಲ. ಓ ಅದು ಬೇರೆ ಇದು ಮತ್ತೆ. ಅಲ್ಲೊಂದು ಬ್ರಿಡ್ಜ್ ಐತೆ, ಟ್ರೈ ಮಾಡವಾ? ನೀವು ಹೇಳಿ ಮಾಡುವ ಅಂತ ಹೇಳಿದ್ರೆ ಮಾಡ್ಬಿಡವ ಅಷ್ಟೇ. ಏನೈತೆ ಬ್ರಿಡ್ಜ್ಗಳ ದಾಟಬೇಕು ಅಷ್ಟೇ ಇವತ್ತು. ಬೇಡ ಬಿಡಿ, ಟೈಮ್ ಆಗ್ತಾ ಇದೆ. ಇದು ಯಾವುದೋ ಹಳೇ ಬ್ರಿಡ್ಜ್ ಇದ್ದಂಗಿದೆ. ಬೇಡ, ಯಾಕೆ ಚಾನ್ಸ್ ತೊಗೊಳೋದು ಸುಮ್ಮನೆ. ಟೈಮ್ ಕೂಡ ಆಗ್ತಾ ಇದೆ. ನಮ್ಮವನು ಅವಿನಾಶ್ ಬೈಕೊಂಡ್ಬಿಡ್ತಾನೆ ಇಲ್ಲ ಅಂತ ಹೇಳಿದ್ರೆ, ಬರೀ ಏನಿಲ್ಲ ಅಲ್ಲಿ ಇಲ್ಲಿ ಸುತ್ತಾ ಐತಿ ಅಂತ. ಮನಾಲಿ 39 ಕಿಲೋಮೀಟರ್ಸ್. ರೋಹ್ತಂಗ್ 91. ಮನಾಲಿ ಎಸ್. ಬ್ರಿಡ್ಜು ಅಂತಿದ್ದಲ್ಲ, ತಗೋ ದೊಡ್ಡ ಬ್ರಿಡ್ಜ ಕೊಟ್ಟಿನಿ ಅಂತಾನೆ. ಹಾಂ ಒಂದು ಮಾತು ನೆನಪಾಗ್ತಿದೆ. ಹೇಳ್ತಾರಲ್ಲ, ಹೋಗೋ ಜಾಗಕ್ಕನ್ನ ಸಾಗೋ ದಾರಿನೇ ಚೆನ್ನಾಗಿರುತ್ತೆ ಅಂತ. ಕರೆಕ್ಟಾ? ನಿಜ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸ್ವಲ್ಪ ಚಳಿ ಅನಿಸ್ತದೆ ನೋಡಿ. ನನ್ನ ಇಂಜನ್ ಟೆಂಪರೇಚರ್ 25 ಐತಿ. ಒಂದು 18-17 ಇರ್ಬೋದು. ನೋಡಬೇಕು ಎಷ್ಟಿದೆ ಅಂತ. ಬೆಳಿಗ್ಗೆ ಅವಿಗೆಲ್ಲ 26 ಇದೆ ಅಂತ ಮನಾಲಿಯಲ್ಲಿ. ಅಂದರೆ ಮೊಬೈಲಲ್ಲಿ ನೋಡಿದೆ ಲೊಕೇಶನ್ ಹಾಕಿ. ಸೊ
ನನ್ನ ಪ್ರಕಾರ ಇಲ್ಲಿ ನಿಮಗೆ GPS ಬೇಕಾಗಲ್ಲ, ಮ್ಯಾಪ್ ಹಾಕ್ಕೊಂಡು ಓಡಿಸ್ಬೇಕಂತೂ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಬೋರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇನ್ನು ಊರು ಬಿಟ್ಟು ಒಂದೇ ಇರೋದೇ ಒಂದು ರಾಷ್ಟ್ರ, ಜಾಸ್ತಿ ಕಾಂಪ್ಲೆಕ್ಟ್ ಅಂದರೆ ವೆಬ್ ಥರ ಏನಿರಲ್ಲ ಇಲ್ಲಿ ರೋಡ್ಸ್ ಎಲ್ಲ. ಇಲ್ಲ ಡೌಟ್ ಬಂತು ಅಂದರೆ ಈಗ ಇಲ್ಲಿ ಲೋಕಲಿಸ್ಟ್ ಅವ್ರನ್ನ ಕೇಳಿದ್ರು ಅವರು ಹೇಳ್ಬಿಡ್ತಾರೆ. HRTC ಹಿಮಾಚಲ್. ಆ್ಯಕ್ಚುಲಿ ಏನಂತಾರೆ ಗೊತ್ತಾ, ಕೆಲವರು ಈ ಪ್ರಿಪರೇಷನಲ್ಲೇ ಎಲ್ಲ ನೋಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿಕೊಂಡು ಬಂದರೆ ಏನು ಮಜಾ ಹೇಳಿ. ನೀವು ಆಲ್ರೆಡಿ ನೋಡ್ಕೊಂಡ್ಬಿಡ್ತೀರಿ, ನೀವೆಲ್ಲ ಸರ್ಪ್ರೈಸ್ ಆಗ್ಬೇಕು ಎಲ್ಲ ನೋಡಿಕೊಂಡು ಇಂಥವೆಲ್ಲ ನೋಡಿ. ಸೊ ನಾವು ಏನು ಅಷ್ಟೊಂದೇನು ಪ್ಲ್ಯಾನ್ ಮಾಡಿಲ್ಲ, ಮೇನ್ ಸಿಟೀಸ್ ಒಂದೇ ಪ್ಲ್ಯಾನ್ ಮಾಡಿದ್ದು. ಹಂಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂತ. ಅದು ಬಿಟ್ಟು ಆ ಶಬ್ದ, ಈ ತಣ್ಣೆ ಗಾಳಿ, ಈ ಗ್ರೀನರಿ ನೋಡೋಕೆ ಎಷ್ಟು ಚಂದ ಅಲ್ಲ. ಮಸ್ತ್. ಅಲ್ಲಿ ನೋಡಿ, ಅಲ್ಲಿ ಸ್ನೋ ಅಂದರೆ ಎಕ್ಸೈಟ್ಮೆಂಟ್ ನೋಡಿ. ಫಸ್ಟ್ ಟೈಮ್ ನೋಡ್ತಿರೋದು ಸ್ನೋ ಇಲ್ಲಿಂದ. ಸೊ ಆಮೇಲೆ ನೆಕ್ಸ್ಟ್ ನಾವು ಪ್ಯಾರಾಗ್ಲೈಡಿಂಗ್ ಟ್ರೈ ಮಾಡಬೇಕು. ಅಲ್ಲಿ ಕಾಣ್ತಾ ಇದೆ ತುಂಬ ಜನ ಅಲ್ಲಿ ನೋಡಿ ಮಾಡ್ತಾವ್ರೆ ಪ್ಯಾರಾಗ್ಲೈಡಿಂಗಲ್ಲಿ. ನೈಸ್ ಮೇಡಮ್. ಹಾಟ್ ಬಲೂನ್, ಹಾಟ್ ಏರ್ ಬಲೂನ್. ಹಾಯ್. ನೈಸ್ ಬ್ರೋ. ಆದರೆ ಇದರಲ್ಲೂ ಕರ್ಕೊಂಡು ಹೋಗ್ತಾರಾ ನೋಡಿ ಫ್ರೆಂಡ್ಸ್. ಮನಾಲಿ ಹೋಗೋ ದಾರಿಯಲ್ಲಿ ಹಾಟ್ ಹೇರ್ ಬಲೂನ್ ಸಿಗುತ್ತೆ ನೋಡಿ. ಗರ್ಲ್ಫ್ರೆಂಡ್ ಕರ್ಕೊಂಬಂದು ಪ್ರಪೋಸ್ ಮಾಡಂಗಿದ್ರೆ ಮಾಡಿ. ಸ್ನೋ ಮೌಂಟೇನ್ಸ್. ನನಗಂತೂ ಯಾವಾಗಪ್ಪ ಸ್ನೋ ನೋಡ್ತೀವಿ ಅನಿಸ್ತದೆ. ಯಾಕೋ ಸ್ಟಾಪ್ ಮಾಡಿದ್ರು, ಏನೋ ಚಿಟ್ಟಿಲೇಲೋ ಅಂತಿದ್ದಾರೆ. ಏನಂತ ಕೇಳ್ಕೊಬೇಕು. भैया वो बाइक का है? हाँ कितनी बाइक है? 2 बाइक है। बताना नंबर बताना। नंबर पैसे देना पड़ेगा 200 2 बाइक्स के लिए। 2 बाइक पर अच्छा 200 लाना दूँ। उधर आ सकता है? नंबर बाइक का नंबर ಎಷ್ಟು ಒಂದು 100
ये किसके लिए चिट्ठी है? ग्रीन टैक्स बोलते हैं इसको सर। ग्रीन टैक्स। आपने हाँ, दूसरा व्हीकल नंबर अपना दूसरा नंबर एक नंबर तो हो गया KA 34 EQ। 434। नेक्स्ट भैया एक लिख लेना आगे बोलिए ना। EL आगे 7SC SO SO सॉरी S0708 अंडर देना। K34 ಗ್ರೀನ್ ಟ್ಯಾಕ್ಸ್. ಗ್ರೀನ್ ಟ್ಯಾಕ್ಸ್ಲೆ ಅದಾದ್ಮೇಲೆ ಪರ್ಮಿಟ್ ಎಲ್ಲ ಎಲ್ಲಿ ತೊಗೋಬೇಕು ಹೇಳಿದ್ರ ಗೊತ್ತಾ? परमिट तಗೋಬೇಕಾ? ಲೇವರ್ಗೂ ಪರ್ಮಿಟ್ ಇಲ್ಲ ಅಂತ ಹೇಳ್ತಿದ್ದಾರೆ. परमिट लेना है क्या? कुछ नहीं है यार, मैं तो दिल्ली हो से तो एक गया भी नहीं गया। 100 रुपए के हो तो गए। 100 रुपए दे तो दिए। हाँ ये लेकिन ये ग्रीन टैक्स बोल रहा है. हाँ ये तो देना पड़ता है। हाँ ये ठीक है, लेकिन कुछ पासास है उधर परमिट लेके जाना पड़ता है. हाँ वहाँ तो परमिट लेके जाना पड़ेगा। कहाँ पे? लद्दाख जा रहे हैं ना ये, तो वहाँ तो परमिट लेके जाना पड़ेगा। वो यहाँ नहीं मिलेगा, हाँ? वो यहाँ नहीं मिलेगा।